ನೋಡ್ಕೊಂಡ್ ಬಾ. ನಾವು ನಾನು ರಿವ್ಯೂ ನೋಡ್ಬಿಟ್ಟು ಕಾರಣ ನಾನು ಹೇಳಿದ್ ನಿಮ್ಗೆ ನಮ್ಮ ಮಾತೇನ ಮರ ನೀವು. ಇದು ಭೂಲೋಕದ ಸ್ವರ್ಗ ಅಂತ ಇಲ್ಲೇ. ಈಗ ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ತುಂಬಾನೇ ಫಾರೆಸ್ಟು ನೋಡಿ, ಅಲ್ಲಿ ಬೆಟ್ಟ ಹೆಂಗ್ ಕಾಣಿಸ್ತೈತೆ. ಅಲ್ಲಿಗೆ ಹೋಗ್ತೀವ ಈಗ. ಮಳೆ ಬಿದ್ದಿದೆ ಇಲ್ಲಿ, ತುಂಬಾ ಚೆನ್ನಾಗಿದೆ ವೆದರು. ಕೆಮ್ಮಣ್ಣಗುಂಡಿ 37 ಕಿಲೋಮೀಟರ್, ಎಲ್ಲ ಒಂದೇ ರೋಡ್ ಅಂತೆ, ಅದಕ್ಕೆ ಹೇಳಿದ ಅವನು ಎಲ್ಲ ಒಂದೇ ರೋಡ್. ಇಲ್ಲಿ ನೋಡಿ ಮರಗಳು ಎಷ್ಟು ಚೆನ್ನಾಗಿದಾವೆ ಅಲ್ಲ. ಈಗ ಮರಗಳೆಲ್ಲ ಚಿಗುರಿರೋದಕ್ಕೂ ಅದಕ್ಕೂ ಬಹಳ ಚೆನ್ನಾಗಿದೆ. ಹಸುರಾಗಿ ಕಂಗೊಳಿಸ್ತಾ ಇದಾವೆ. ಮಳೆಗಾಲದಲ್ಲಿ ಬಂದ್ಬಿಟ್ರೆ ಹಿಂಸೆ, ಜಡಿ ಮಳೆ ಎಲ್ಲ. ಇವಾಗ ಚೆನ್ನಾಗಿದೆ. ಎಲ್ಲ ದೇವನ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಾ ಇದೀವಿ. ಸಖತ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನೋಡಿ, ಅಲ್ಲಿ ಹತ್ತೀವಿ ಈಗ. ಅಲ್ಲಿ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇವಾಗ, ಸುತ್ಕೊಂಡು. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸರೌತಣ, ನಿನಗೆಲ್ಲೆಲ್ಲೂ ರಸರೌತಣ. ಲತೆಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಇದೆಲ್ಲ ಫೆನ್ಸಿಂಗ್ ಏನಕ್ಕೆ ಹೈಟ್ ಆಗಿ ಮಾಡಿಲ್ಲ ಇವರು? ಅಕ್ಕ, ಇದೆಲ್ಲ ಏನೇನು ಅಲ್ಲ, ನೀವು ಅದು ಹತ್ಬೇಕಾಗಿತ್ತು. ಎತ್ತಿನ ಭುಜ ಸಖತ್ ಮಿಸ್ ಮಾಡ್ಕೊಂಡ ನಾವು ನಿಜವಾಗ್ಲೂ. ನಮ್ಗೆ ಸಖತ್ ಫೀಲ್ ಆಯ್ತದೆ. ನಾವ್ ಇನ್ನೊಂದೇನು ಅಂದ್ರೆ ಅಕ್ಕ, ಈಗ ಹೊಟ್ಟೆ ಹಸ್ಬಿಟ್ಟಿದಾಗ ಊಟ ಮಾಡ್ತೀವಲ್ಲ, ಸ್ವಲ್ಪ ಅಳಸೋಗಿದ್ರು ಒಳ್ಳೆ ಟೇಸ್ಟ್ ಆಗಿದ್ಬಿಡ್ತದೆ. ಹಂಗೆ ನಾವು ಕಷ್ಟಪಟ್ಟು ನಾವು ನಡ್ಕೊಂಡು ಹತ್ತಿರ್ತೀವಲ್ಲ ಬೆಟ್ಟನ, ಆಗ ಅದ್ ಏನೋ ಒಂಥರ ಖುಷಿ ಕೊಡ್ತದೆ. ಈಗ ನೋಡಿ, ಕಾಡಲ್ಲಿ ಹತ್ಬಿಟ್ಟಿದೀವ, ಏನಂತ ಮಜಾ ಇರಲ್ಲ. ನೋಡ್ದ ಅನ್ಕೊಂಡ್ ಬಂದ್ಬಿಡ್ತೀವಿ. ಆದ್ರೆ ಅದು ಆಮೇಲೆ ಅಲ್ಲಿ ಹತ್ಬೇಕಾದ್ರೆ ಸುಮಾರು ಕಡೆ ಸ್ವಲ್ಪ ಜಾಸ್ತಿ ಟ್ವಿಸ್ಟ್ ಅವೆ. ಒಂದ್ 3-4 ಕಡೆ ಹೆವಿ ಟ್ವಿಸ್ಟ್ ಐತೆ. ಜೀವ ಸುವರ್ಣ ಹತ್ತಿಕ್ಕಿಲ್ಲ ಅನ್ಕೋತೀನಿ ನಾನು ಆ ಜಾಗ ಎಲ್ಲನೂ. ಅಲ್ಲಿ ಆ ಟ್ವಿಸ್ಟ್ಗಳನ್ನ ದಾಟಿ ಬಂದ್ರ ಮೇಲಕ್ಕೆ ಅಲ್ಲಿ ನೋಡ್ತಿದ್ದಂಗೆ ಏನೋ ಒಂಥರ ಖುಷಿ ಆಗ್ಬಿಡ್ತದೆ. ಆಮೇಲೆ ಇರೋದೇನು ಅಂದ್ರೆ ಒಂದೇ ಒಂದು 30-40 ಸೈಟ್ ಎಷ್ಟೈತೆ ಅಷ್ಟೇ ಆಗಲ ಮೇಲ್ಗಡೆ ಇರೋದು ಜಾಗ. ಅಷ್ಟಾಗ್ಲದಲ್ಲೇನೆ ಎಲ್ಲ ಪ್ರತಿಯೊಂದೂ ಬರ್ತಾ ಇದಾರೆ ನೋಡಿ ಘಟ. ಈ ಕಡೆ ತಿರುಗ್ಸಪ್ಪ. ಎಲ್ರಿಗೂ ನಮಸ್ಕಾರ. ನಾವೀಗ ಬಂದಿದ್ದೀವಿ ಎಲ್ಲಿಗೆ? ಮೇಲುಗದ್ದಿಗೆ ಮುಳ್ಳಪ್ಪನ ಸ್ವಾಮಿ ಬೆಟ್ಟ. ಈಗ 250 ಮೆಟ್ಲು ಹತ್ತೋದಕ್ಕೆ ರೆಡಿ ಆಗಿದ್ದೀವಿ ಎಲ್ಲರೂ. ಎಂಜಾಯ್ ಮಾಡಿ. ಇನ್ನೂರ 250 ಮೆಟ್ಲು ಹತ್ತಬೇಕು. ವಾವ್, ಸಗದಾಯಿದಲ್ಲ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ. ಮುಳ್ಳಪ್ಪ ಸ್ವಾಮಿ ಮಠ ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಹೇಳ್ತೀವಿ, ಚಿಕ್ಕಮಂಗ್ಳೂರಲ್ಲಿರೋದು. ಈಗ ಬಂದಿದ್ದೀವಿ. ಇದು ಸುಮಾರು 6300 ಅಡಿ ಎತ್ತರ ಇದೆ ಸಮುದ್ರ ಮಟ್ಟಕ್ಕಿಂತ. ಅದಕ್ಕೆ ತಣ್ಣಗಿದೆ ಇಲ್ಲಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಆ ವಾತಾವರಣ ಬಿಸಿಲಿದ್ರೂ ಕೋಲ್ಡ್, ಮಳೆ ಬರುತ್ತೆ.
ಅಲ್ಲಿಂದ ಇಲ್ಲಿ ತನಕ ಇಳ್ಕೊ ಬಂದಿದ್ದೀವಿ. ಅಪ್ಪ ಮ್ಯಾಗೆ ನನಗೆ ಮ್ಯಾಗಿ ಅಂದ್ರೆ ಬರೀ ಮ್ಯಾಗಿನ ಮಸ್ತ್. ದತ್ತಪೀಠ ಅಂದರೆ ಬಾಬಾ ಬುಡಂಗಿರಿ ಬೆಟ್ಟ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಬರ್ತಾ ಇದ್ದೀವಿ. ಇನ್ನೇನು ತುದಿಯಲ್ಲಿದ್ದೀವಿ ನೋಡಿ. ಇಲ್ಲಿ ಸುತ್ತ ಬೆಟ್ಟಗಳು ಎಲ್ಲಪ್ಪ ಅಲ್ಲಿ ಹೋಗ್ಬೇಕೇನೋ ಕಣ. ಇನ್ನು 3 ಕಿಲೋಮೀಟರ್ ಅಲ್ಲ. ಎಷ್ಟು ಈಸಿಯಾಗಿ 3 ಕಿಲೋ ಏನಿಲ್ಲ, ಇಳಿಯೋದು ಒಂದು 6-7 ಮೆಟ್ಲು, ಒಂದು 10 ಮೆಟ್ಲು ಇಳಿಬೇಕಷ್ಟೆ. ಇಳಿದ್ಬಿಟ್ಟು ತಿರ್ಗಿ ವಾಪಸ್. ಅದೇ ನೀವು ರಾಮ್ ಫಿಲಮ್ ನೋಡಿದ್ರೆ ಗೊತ್ತಾಗೋದು. ಅವಳು ಅವಳನ್ನ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಅದು ಆ ಸೀನು ಇಲ್ಲೇ ತೆಗ್ದಿರೋದು. ನಾನು ನೋಡಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಸಂಜೆ 3:52. ಇದು ಅಂತ ಒಳ್ಳೆ ವೆದರು, ಮೋಡ, ಬಿಸಿಲಿಲ್ಲ, ತುಂತುರು ಮಳೆ ಬೀಳ್ತಾ ಇದೆ. ಒಂಥರ ಮಳೆಗಾಲದ ಥರ ಐತೆ ಇವಾಗ ಬೇಸಿಗೆಲೂ. ಆಮೇಲೆ ನೋಡಿ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನ ಓಪನ್ ಮಾಡ್ತಾರಂತೆ ದೇವಸ್ಥಾನನ. ಸೂಪರ್ ಆಗೈತೆ, ಅಲ್ಲಿಗೆ ಹೋಗ್ಬೇಕು ಅಂತ ಸಖತ್ ಆಸೆ ಐತೈತೆ. ಆದ್ರೆ ಏನ್ ಮಾಡೋದು, ನೋಡಕ್ಕೆ ಭಯ ಆಯ್ತೈತೆ. ಅದಕ್ಕೆ ಸುಮ್ಮನೆ ಇದೀವಿ. ನೀವು ಯಾರಾದ್ರೂ ಟ್ರೈ ಮಾಡೋದಾದ್ರೆ ಮಾಡಿ. ಚೆನ್ನಾಗಿದೆ ಅಲ್ಲ, ಅದೊಂಥರ ಹೋಗೋದು ಹೆಂಗೆ ಅಂತ ಕೇಳ್ಕೋಬೇಕು. ಕಿರ್ಚ್ಬಿಡಿ ಮಾತಾಗೆ, ಕಿರ್ಚ್ಬಿಡಿ. ಆಡುವಂತಿದೆ ಚೆಲುವೆ, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ. ನಾನು ನಿನ್ನ ಅನ್ನಿಸಿಕೊ. ಎಲ್ರಿಗೂ ನಮಸ್ತೆ, ಬೆಳಗಿನ ಶುಭೋದಯಗಳು. ನಾವು ಇವಾಗ ಚಿಕ್ಕಮಂಗ್ಳೂರ್ ಹತ್ರ ಒಂದು 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಹೋಮ್ ಸ್ಟೇಲಿದ್ದೀವಿ. ನೇಚರ್ ಇನ್ ಅಂತ. ಇದು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಮನೆಯೇ ಇರೋದು. ಸುಮ್ಮನೆ ಒಂದು 2-3 ರೂಮ್ ಆ ಥರ ಮಾಡಿ ಉಳ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಸುಮ್ಮನೆ ಜಸ್ಟ್ ನಾವು ಹೋಗ್ಬೇಕಾದ್ರೆ ದಾರಿಲಿ ನೋಡಿ ಚೆನ್ನಾಗಿದೆ ಅಂತ ಕೇಳೋಣ ಅಂತ ಕೇಳಿದ್ವಿ. ತುಂಬ ಚೆನ್ನಾಗಿತ್ತು, ಕೊಟ್ಟರು. ನೋಡಿ ಇವರು ಓನರು ಮೇಡಮು, ಅವ್ರ ಮಗ ಇವ್ರನ್ನೂ ಕಳ್ಸೋದು. ಇವ್ರ ಮಗ, ಇವರೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು. ನಾವು ಅಡ್ವಾನ್ಸಾಗಿ ಬುಕ್ ಮಾಡಿದ್ರೆ ಕುಕ್ ಎಲ್ಲ ಮಾಡಿ ಕೊಡ್ತಾರಂತೆ. ಬಟ್ ನಾವು ಸಡನ್ನಾಗಿ ಸಂಜೆ ಬಂದ್ವಿ. ಸೊ ಹಾಗಾಗಿ ಇಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಬರುತ್ತೆ. ಸೊ ಹಾಗಾಗಿ ಇಲ್ಲೇ ನೀವು ಬುಕ್ ಮಾಡಿ ತೊಗೊಳ್ಳಿ ಅಂತಂದರು. ನಾವು ಅಲ್ಲಿಗೆ ಹೋಗಿ ಏನೇನು ಬೇಕೆಲ್ಲ ಪಾರ್ಸಲ್ ಮಾಡ್ಕೊಂಡು ತೊಗೊಂಬಂದು ನೆನ್ನೆ ಕ್ಯಾಂಪ್ ಫೈರ್ ಹಾಕಿ ಎಲ್ಲ ಕ್ಯಾಂಪ್ ಫೈರ್ ಡಿನ್ನಿಂಗ್ ಮಾಡಿ
ಎಲ್ಲ ಮಾಡಿದ್ವಿ. ಈ ಉಳ್ಕೊಳಕ್ಕಂತೂ ಇವಾಗ ವೆದರ್ ತುಂಬ ಚೆನ್ನಾಗಿದೆ, ಮತ್ತು ಲೊಕೇಶನು ಅಷ್ಟೇ ತುಂಬ ಚೆನ್ನಾಗಿದೆ. ಕಾಫಿ ತೋಟದಲ್ಲಿ ಒಳಗಡೆ ಮಂಗಳೂರಿಗೆ 5 ಕಿಲೋಮೀಟರ್ ದೂರದಲ್ಲಿದೆ ಇದು. ನಾವು ಎಲ್ಲಿಂದ ಬಂದಿದ್ರಾಗೋ ರಘು ಮುಳ್ಳಯ್ಯನಗಿರಿಯಿಂದ ಬಂದಿದ್ದು, ನಾವು ಅಲ್ಲಿಂದ ಆ ಕಡೆಯಿಂದ ಬಂದಿದ್ದೆವು. ಅಲ್ಲ, ಈಗ ನೆನ್ನೆ ಮುಳ್ಳಯ್ಯನಗಿರಿಯಿಂದ ಬಂದಿದ್ದಲ್ವಾ, ಮುಳ್ಳಯ್ಯನಗಿರಿಯಿಂದ ಬರಬೇಕಾದ್ರೆ ಸಿಗುತ್ತೆ ಇವ್ರದ್ದು. ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇವಾಗ ಈಗ ಎಲ್ಲಿ ಹೋಗ್ತಾ ಇರೋದು ನಾವು? ಲೊಕೇಶನ್ ಶೇರ್ ಮಾಡು. ಜೆರಿ ಫಾಲ್ಸಿಗೆ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಅಲ್ಲಿ ಭೇಟಿ ಮಾಡೋಣ. ಫ್ರೆಂಡ್ ವಿಡಿಯೋ ಎಲ್ಲ ಮಾಡ್ತಾನೆ, ಅಪ್ಲೋಡ್ ಮಾಡ್ತಾನೆ. ಭವಾನಿ ಅವ್ರು ಬಂದಿದ್ರು ನಮ್ಮ ಹೋಮ್ ಸ್ಟೇಗೆ. ಅವ್ರದ್ದು ನಮ್ಗೆ ಇಷ್ಟ ಆಯ್ತು, ಚೆನ್ನಾಗಿ ಮಿಂಗಲ್ ಹಾಕಿದ್ರು, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಕಾಫಿ ಕುಡಿದ್ರು. ಕಾಫಿನೂ ತುಂಬಾ ಚೆನ್ನಾಗಿದೆ. ಅದೊಂದು ಹೇಳಕ್ ಬರ್ತಿದ್ವಿ, ಇವ್ರದೇ ಕಾಫಿ ಪೌಡರ್ ಇದೆ. ನಿಮ್ದು ಕಾಂಟ್ಯಾಕ್ಟ್ ನಂಬರ್, ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾವು ಡಿಸ್ಪ್ಲೇ ಮಾಡ್ತೀವಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಕಾಫಿ ಪೌಡರ್ ಎಲ್ಲ ಕೊರಿಯರ್ ಅಲ್ಲಿ ಕಳಿಸ್ತಾರೆ ನಿಮ್ಗೆ. ಆಮೇಲೆ ಮೆಣಸು ಕೂಡ ಇದೆ, ಮೆಣಸಿದೆ ಇವ್ರದ್ದು. ಏಲಕ್ಕಿ ಇಲ್ಲ ಅನ್ಸುತ್ತೆ, ಮೆಣಸು ಮತ್ತೆ ಕಾಫಿ ಸಿಗುತ್ತೆ, ತಗೋಬಹುದು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಹೋಮ್ಲಿಯಾಗಿ ಇರ್ತಾರೆ, ಮನೆಯವ್ರ ತರನೇ. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಏನಾದ್ರು ಚಿಕ್ಕಮಂಗ್ಳೂರಿಗೆ ಬಂದ್ರೆ ಇವ್ರದ್ದು ಹೋಮ್ ಸ್ಟೇಗೆ ವಿಸಿಟ್ ಮಾಡಿ. ಸೊ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಆದರೂ ಸೆಕೆ ಇಲ್ಲ, ತಣ್ಣಗಿದೆ. ಇಲ್ಲಿಂದ ಎಲ್ಲಿ ಹೋಗ್ತೀವಪ್ಪ ಈಗ ತಿಂಡಿ ಮಾಡೋಕ್ಕೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಹೋಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಇದು ಮಾಡೋಣ. ಒನ್ ಡೇ ಬರ್ತದೆ. ಎಲ್ಲಿ ಬೆಳಿಗ್ಗೆಲ್ಲಿದ್ದಾಗ ಅದನ್ನೇ ಈಗ ಆಫ್ ಮಾಡಿದ್ರೆ ನೀನು ಬರುತ್ತೆ, ಇಲ್ಲಾರೆ ಬರಲ್ಲ. ಇವಾಗ ನಾವು ತಿಂಡಿ ಮಾಡೋಣ ಅಂತ ಹೋಗಿದ್ವಿ ಹೋಮ್ ಸ್ಟೇಯಿಂದ. ತಿಂಡಿ ಏನಂತ ನಾವು ಒಳಗಡೆ ಹೋಗ್ಲಿಲ್ಲ, ಇಲ್ಲೇ ಯಾವುದೋ ಸಣ್ಣ ಹೋಟ್ಲಿಗೆ ಹೋಗಿದ್ವಿ. ಬಟ್ ಅವ್ರ ಅಂತ ಏನು ಚೆನ್ನಾಗಿರ್ಲಿಲ್ಲ. ಪೂರಿ ದೋಸೆ, ಆ ದೋಸೆನ ಸೀಸ್ ಕೊಟ್ಬಿಟ್ಟಿದ್ರು. ಆಮೇಲೆ ರೈಸ್ ಗೀಸ್ ಐಟಮ್ ಏನೂ ಇಲ್ಲ. ಹೆಂಗೋ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ, 12 ಗಂಟೆ. ಇದು ಒಂಥರ ಊಟದ ಟೈಮು. ತಿಂಡಿ ಮಾಡಿದ್ದೀವಿ, ಸ್ವಲ್ಪ ತಿನ್ಕೊಂಡು ಇವಾಗ ಹೊರಟ್ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಯಾವ ಫಾಲ್ಸ್? ಜೆರಿ ಫಾಲ್ಸ್. ಅಲ್ಲಿ 800 ರೂಪಾಯಿ ಟಿಕೆಟ್ ಬೇರೆ. ಅಲ್ಲಿ ಕರ್ಕೊಂಡೋಗಿ ಅವರು ಅಲ್ಲಿಂದ ಕರ್ಕೊಬತ್ತಾರಂತೆ. ನೋಡೋಣ ಬನ್ನಿ ಮುಂದೆ. ನೀವು ನೋಡ್ಕೋಬೇಕು. ನಮಸ್ಕಾರ ಎಲ್ಲರಿಗೂ. ಇವತ್ತು ಏನು, ಇವತ್ತು ಗುರುವಾರ. ಎಲ್ಲರೂ ಆರಾಮಾಗಿದ್ದೀರಾ? ನೀವು ಮನೇಲಿ ಅಂತ ಕಾಣ್ತದೆ. ನಾವು ನೋಡಿ ಇಲ್ಲಿ ಬಂದು ಟ್ರಿಪ್ಪಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ. ತುಂಬ ಚೆನ್ನಾಗಿದೆ. ಈಗ ಜೆರಿ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಜೆರಿ ಫಾಲ್ಸಲ್ಲಿ ಇವತ್ತು ಏನೇನು ಆಟ ಆಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿ ಗಂಟ ಕಾಯ್ತಾ ಇರಿ. ಓಕೆ, ಬಾಯ್. ನಾವು ಜೆರಿ ಜಲಪಾತ ನೋಡಕ್ಕೆ ಹೋಗ್ತಾ ಇದೀವಿ. ನೋಡಿ, ಎಲ್ಲರೂ ಹೊತ್ತು ಕೂತಿದೀವಿ ಸೂಪರ್ ಆಗಿ. ಸೂಪರ್ ಆಗಿ ಎಲ್ಲರೂ ಹೊತ್ತು ಕೂತ್ಕೊಂಡು ನೋಡಿ. ಈಗ ಡ್ರೈವರು ಸ್ಟಾರ್ಟ್ ಮಾಡಿದ್ರು, ಗಾಡಿ ಹೊರಟು ಹೋಗ್ತಾ ಇದೀವಿ. ಇವಾಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜೆರಿ ಜಲಪಾತ ನೋಡಲು ಸಿದ್ಧವಾಗಿರಿ. ಕಾಯ್ತಾ ಇರಿ, 5 ನಿಮಿಷದಲ್ಲಿ ತೋರಿಸ್ತೀನಿ ಮತ್ತೆ. ಭಯ ಆಯ್ತದೆ ನಮಗೆ, ತುಂಬಾ ಭಯ ಆಗ್ತಿದೆ. ಅವ್ರಿಗೆ ಚಕ್ಕ ಅಂತ ಕರ್ಕೊಂಡು ಬಿಟ್ಬಿಟ್ಟು ಅಣ್ಣ ವಾಪಸ್ ಬಂದ್ಬಿಡ್ಬೇಕಲ್ಲ ಅವರು.
ಅಲ್ಲಿ ನಂಬರ್ ಹಾಕ್ಬೇಕಲ್ಲ, ಅದಕ್ಕೆ ನಂಬರ್ ಆ ಗಾಡಿಗೆ ಇಲ್ಲಿರೋರು ಈಗ 10 ಜನ ಗಾಡಿಗೆ ಅವನು ಸೆಂಟ್ ಹಾಕೊಂಡ್ರು ಗೊಬ್ಬ ಅಂತ. ಮೂಗೆಲ್ಲ ಕಿತ್ತಾಯ್ತು. ವಾಸನೆ ಇದಾರೆ ವಾಸನೆ. ನೀನ್ ಶರ್ಟ್ಸ್ ಹಾಕೊಂಡಿದ್ಯಾ? ಯಾರು? ನೀನು ನಾವು ಅಂಡರ್ವೇರ್ ಅಲ್ಲಿ ಒಂದು ವರ್ಮಣ ವೀಕ ಹೊಟ್ಟವಲ್ಲ ಕಲಾಕ ಗೋಲ್ ಬೇಬಿ ಗೋಲ್. ನಾವು ಆಫ್ ರೋಡಿಂಗ್ ಹೋಗ್ತಾ ಇದೀವಿ. ಇದು ಯಾವ್ದು ನೋಡಿ ಅಪ್ಪ, ನೋಡಿ ಇಲ್ಲೆಲ್ಲ ಮನೆಗಳಿದಾವೆ. ಏನಿದು? ಈ ಜೀಪು ಓಡಾಡಿ 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 ಈ ಗತಿ ಆಗ್ಬಿಟ್ಟೈತೆ. ಹೆಂಗಿದೆ ನೋಡಿ, ಇದು ಫುಲ್ ಡೌನ್. ಕಾರೆಲ್ಲ ಆಗಲ್ಲ ಬರಕ್ಕಿಲ್ಲಿ, ಅದಕ್ಕೆ ಅವರು ಕಾರ್ ಆಗಲ್ಲ ಇದ್ರಲ್ಲಿ ಹೋಗಿ ಅಂತ ಹೇಳ. ಅಂತೂ ಇಂತೂ ನೋಡಿ ಇಲ್ಲಿ ಆಫ್ ರೋಡ್ ಗಾಡಿಲಿ ಚಿಲ್ಲರೆ ಇದೆಯಾ ಚಿರತೆ ಥರ ಬಂದು ಇಳಿದಿದ್ದೀವಿ ಸೂಪರ್ ಆಗಿ. ಈಗ 100 ಮೀಟ್ರ್ ವಾಕಬಲ್ ಅಂತೆ, ಅದೇ ಯಾವುದು ಜೆರಿ ಫಾಲ್ಸ್ ನೋಡಕ್ ಹೋಗ್ತಾ ಇದ್ದೀವಿ. ಇನ್ನೇನು ಕೊಡಪ್ಪ, ಎಷ್ಟು ಬೇಕಣ್ಣ? ಕೊಡಿ ಇನ್ನೊಂದು ಟೋಕನ್ ಇಟ್ಕೊಂಡಿದ್ಯಾ? ಕೊಡಿಲಿ ಟೋಕನ್ ಪ್ಯಾಕೆಟ್ ಎಲ್ಲ. ಅಣ್ಣ ಜೇನು ನೋಡಿ ಅಣ್ಣ, ಜೇನು. ಹಾಂ, ಸಿಗರೇಟ್ ಪ್ಯಾಕ್ ಮುಟ್ಕೊಂಡು ಒಂಥರ ಜಲಪಾತದ ಕೆಳಗಡೆ ಇದೆ, ಫುಲ್ಲು ಡೌನಿಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಜೀಪ್ಗಳು ನೋಡಿ, ಇಲ್ಲಿ ಬರೀ ಒಂದು ಜೀಪು ಬರೋ ಅಷ್ಟೊತ್ತು ಮಾತ್ರ ಜಾಗ ಇದೆ ಇಲ್ಲಿ ಅಂತ. ಇದರಲ್ಲಿ ಇಲ್ಲಿವರೆಗೆ ಬಂದು ಇಲ್ಲಿ ಟ್ರೆಕ್, ಇಲ್ಲಿಂದ ಟ್ರೆಕ್ಕಿಂಗ್ ನಡ್ಕೊಂಡು ಹೋಗ್ಬೇಕು ಆ ಫಾಲ್ಸ್ ಹೋಗೋಕ್ಕೆ. ಭಾಳ ಕಿರಿದಾದ ರಸ್ತೆ, ಇದೆಲ್ಲ ಕಾಸು ಅಣ್ಣನೇ. ಹಾಂ, ಇಲ್ಲಿ ಹತ್ತಿ ಕಾಪಿ ಎಣ್ಣೆ ಹೆಂಗೆ ಬಿಡಿಸ್ತಾರೋ ಗೊತ್ತಿಲ್ಲ ಅಲ್ವಾ? ನಮ್ಮ ಕೈಲಿ ನಿಮ್ಮ ಕೈಲಿ ಆಗಲ್ಲ, ಅದಕ್ಕೆ ಅಸ್ಸಾಮೀಸ್ ಕರ್ಕೊಂಬಂದಿರೋದವ್ರು. ಅವರು ಶೂ ಹಾಕೋಬಿಟ್ಟು ಚೀಲ ಕಟ್ಕೊಬಿಟ್ಟು ಹಾಂ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್. ಡಾಕ್ಟರ್ ಬ್ಲಾಗ್ ವಿಡಿಯೋ ಮಾಡ್ತಿಲ್ವಾ ಒಂದ್ಸತಿ ಹೋಗ್ಬಿಟ್ಟು ಅಯ್ಯೋ ಸ್ವರ್ಗ 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 ಅಂತ ಹೇಳ್ಬೋತಾರೆ ಒಂದು ವಿಡಿಯೋ. ಡಾಕ್ಟರ್ ಬ್ರೋ ಚಿಕ್ಕಮಂಗ್ಳೂರ್ದು. ನೋಡ್ಕೊಂಡ್ ಬಾ. ಹಂಗೆ ಹೇಳು ಅಂತ. ವಾ, ಟೀ ಇದೆ ಅಲ್ಲಿ ನೋಡಿ ಫಾಲ್ಸು. മലച്ചെണ്ടിലോരോ മുട്ടുമോരോ സ്വപ്നം അവയിൽ കാണാറാകും നീതോ ಇದು ಭೂಲೋಕದ ಸ್ವರ್ಗ ಅಂತ. ಇಲ್ಲೇ ಇರೋದು ಸ್ವರ್ಗ, ಮೇಲೆಲ್ಲ ಹುಡ್ಕಕ್ ಹೋಗ್ಬಿಡಿ, ಇಲ್ಲೇ ನೋಡಿ ಖುಷಿ ಪಡಿ. ഇളം തെന്നൽ മൂളുന്ന ഗാനം ನಾವು ಈ ಫಾಲ್ಸ್ನ ಮುಗಿಸ್ಕೊಂಡು ಒಳ್ಳೆ ಎಂಜಾಯ್ ಮಾಡಿದ್ವಿ. ಒಳ್ಳೆ ಸ್ನಾನ, ಐಸ್ ವಾಟರ್ ಇದ್ದಂಗಿದೆ. ಮುಗಿಸ್ಕೊಂಡು ಈಗ ಜೀಪ್ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಮೇಲೆ ಹತ್ಬೇಕು ಇವಾಗ. ಬನ್ನಿ ಹೋಗೋಣ. ನಾವು ಜೀಪ್ ಹತ್ತುತ್ತಾ ಇದೀವಿ. ಬಂದಿದೆ ಒಂದು ಜೀಪು, ಹೋಗೋದೆ ಒಂದು ಜೀಪು. ಟೋಕನ್ ಕೊಟ್ಟಿರ್ತಾರೆ,
ಆ ಟೋಕನ್ ಈಗ ಇವ್ರಿಗೆ ವಾಪಸ್ ಕೊಡ್ಬೇಕು ನಾವೀಗ. ಅಷ್ಟೇ ವಿಚಾರ. ಅಷ್ಟೇ ಜೀಪ್ ನೋಡಿ ಎಲ್ಲ ಹೆಂಗ್ ಕೂತವ್ರೆ ಒಳಗಡೆ. ಮಠ ಪಿಕ್ಚರಲ್ಲಿ ಜೀಪಲ್ಲಿ ಕೂತ್ಕೊಂಡು ಹೋಗಂಗೈತೆ. ಓ ಯಾವ್ದೋ ಪಕ್ಷಿ ನೋಡಿ ಇಲ್ಲಿ. ನೋಡಿ ಇಳಿ ಎಲ್ಲರೂ ಇದೇನು ಝೂಮ್ ಮಾಡ್ಬಿಟ್ಟೈತಲ್ಲ. ಝೂಮ್ ಎಲ್ಲ ಹಾಂ ಕಾಫಿಯ ನಾಡು ಚಿಕ್ಕಮಗಳೂರಿಗೆ ಇಲ್ಲಿ ಇವನು ಇಲ್ಲೇ ಅಲ್ವ ಇರೋದು ಚಂದು. ಕಾಫಿನಾಡು ಚಂದು ಫೋನ್ ಮಾಡ ಬರ್ಲಿ. ಓ ಬಿಸಿಲು ಮಳೆ ಬರ್ತಾ ಇದೆ. ಒಳ್ಳೆ ಕಾಮಿಡಿ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಇದು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ಈಗ ಹೋಯ್ತಾ ಇದ್ದೀವಿ ದರ್ಶನ ಮಾಡೋಣ ಅಂತ. ದರ್ಶನ ಮಾಡಿಬಿಟ್ಟು ನಾವು ನಿಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಬರೋಣ ಅಂತ ಹೋಯ್ತಾ ಇದ್ದೀವಿ. ಬನ್ನಿ, ನೀವು ನಮ್ಮ ಜೊತೆ ಬನ್ನಿ. ಎಷ್ಟು ಸರ್ ಇದು 150. ಆದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಬೇಲೂರು ಇವ್ರು ಕೆತ್ತಿರೋದಲ್ಲ, ವಿಷ್ಣುವರ್ಧನ ದೇವಾಲಯ ಎಲ್ಲಿದೆ? ಬೇಲೂರಿನಲ್ಲಿದೆ. ದಿಸ್ ಈಸ್ ವಿಷ್ಣುವರ್ಧನ ಜೇನು ಒಳಗಡೆ ಹೋಗ್ಬಿಟ್ಟವೆ. ಬಟ್ ಎಷ್ಟರ ಮಟ್ಟಿಗೆ ಅವರು ಕೆತ್ತನೆ ಮಾಡಿರ್ಬೇಕು ನೋಡಪ್ಪ. ಇದು ಮುರಿದೋಗದೆ ನೋಡಿ ಇಲ್ಲಿ. ಇದೆಲ್ಲ ಕೈಯಲ್ಲಿ ಕೆತ್ತಿರೋದ. ಇನ್ನು ಸಾವಿರಾರು ವರ್ಷ ನಮ್ಮಂಥವ್ರು ಬರೋರಿಗೆ ಇನ್ನೂ ಇದು ನೋಡಿ ಅವರು ನಮ್ಮ ಇದು ಹಿಂಗಿತ್ತು ಅಂತ ತಿಳ್ಕೊಬೇಕು. ದಯವಿಟ್ಟು ಯಾರು ಮುಟ್ಟಿ ಕಾಲ್ ಮಾಡಿಬಿಡಿ. ವಾವ್, ಅಲ್ಲಿ ಮೇಲೆ ನೋಡಿ. ಅಲ್ಲಲ್ಲ 150 ಎತ್ತಿ ದೇವಸ್ಥಾನ ಕಟ್ಟಿದ್ರು. ತಲಕಾಡು, ಬಸರಾಳು, ಟಿ.ನರಸೀಪುರ ಹತ್ರ ಸೋಮನಾಥಪುರ ಅವೆಲ್ಲ ನೋಡಿದೀವಿ. ನನ್ಗೆ ಡೌಟ್ ಬಂದಿರೋದು ಯಾಕೆ ಅಂದ್ರೆ ತಪ್ಪೂರದ್ದು ಅಲ್ಲಲ್ಲ, ನಾನು ಮೆಕ್ಯಾನಿಕಲ್ಲು. ಇದೆಲ್ಲ ಮಾಡಿದಾರಲ್ಲ, ಕೈಯಲ್ಲಿ ಇಷ್ಟು ಚೆನ್ನಾಗಿ ಬಂದಿರಕ್ಕೆ ಸಾಧ್ಯ ಇಲ್ಲ. ಮಿಷಿನರಿನಲ್ಲೇ ಮಾಡಿರ್ತಾರೆ ಅನ್ನೋದು
ಅದಕ್ಕೆ ನಾಡು ಕಬ್ಬಣ ಅಂತ ಬರುತ್ತದೆ. ಈಗಿರೋ ಸ್ಟೀಲು ನಾಡು ಕಬ್ಬಣ ಚಿನ್ನ ಬೆಳ್ಳಿ ಕಬ್ಬಣ ಎಲ್ಲ ಸೇರ್ಕೊಂಡಿದೆ. ಅದು ತುಕ್ಕಿಡಿಯಲ್ಲ. ಇಲ್ಲಿ ಬೆಂಗಳೂರು ಡೆಲ್ಲಿಲಿ ಒಂದು ಕಂಬ ಇದೆ, ಅದು ಯಾವ ಲೋಹ ಅನ್ನೋದೇ ಗೊತ್ತಾಗ್ತದೆ, ತುಕ್ಕಿ ಆಡೋದಿಲ್ಲ. ಅಲ್ಲ ಅದು ನಮ್ಮ ಕಬ್ಬಣ 2 ತಿಂಗಳಲ್ಲಿ ಹಾಳಾಗುತ್ತೆ. ಮಾಡ್ತಾರೆ ಕಲ್ಲನ್ನು ಲಾಕ್ ಮಾಡಿ ಆನೆಗಳು ಸಾಯ್ದು ತಿರುಗಿಸ್ತಾರೆ. ಹಗ್ಗ ಕಟ್ಟಿ ತಿರುಗೋ ಕೆಲವು ಆಯಿಲ್ ಇಟ್ಕೊರ್ದಿಯ ಅದಕ್ಕೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ದಾರೆ. ಟರ್ನಿಂಗು ಅದಕ್ಕೆ ಪಾಲಿಶ್ ಈಗೇನು ವ್ಯಾಕ್ಸ್ ಪಾಲಿಶ್ ಹಾಕ್ತಾರೆ, ಆಗಲೂ ವನಸ್ಪತಿಗಳಲ್ಲಿ ಪಾಲಿಶ್ ಮಾಡಿದ್ದಾರೆ. ಒಟ್ನಲ್ಲಿ ಮಾಡಿದ್ದಾರೆ ಮಿಷಿನ್. ಅದು ನೀವು ಬರೀ ಈಗ ತಿರುಗಿಸೋದಾಯ್ತು. ಈ ಇದೆಯಲ್ಲ ಕೆತ್ತನೆ ಸಣ್ಣ ಸಣ್ಣದು, ಈ ಹೂವು ಎಲೆ ಕೆತ್ತಿರೋದು, ಇದೆಲ್ಲ ಇವಾಗ ಒಂದು ಏನಿದೆ VMC ಅಂತ ಇದೆ ಮಿಷಿನಿಂಗ್ ಸೆಂಟ್ರು, ಆ ಒಂದು ಏನೋ ಟೆಕ್ನಾಲಜಿ ಇತ್ತೇನೋ ಅವಾಗ ಆ ಥರ ಅಂತ. ಸರ್ ಆಗೆಲ್ಲ ಇರಲಿಲ್ಲ, ಕೆತ್ತನೆ ಮಾಡಿದ್ದಾರೆ, ಕೈಯಲ್ಲಿ ಕೆತ್ತನೆ ಮಾಡಿ. ಟೂಲ್ಸ್ ಎಲ್ಲ ಕಲ್ಕತ್ತಾದಲ್ಲಿ ಮ್ಯೂಸಿಯಮಲ್ಲಿದೆ. ಸಣ್ಣ ಟೂಲ್ಸು ಇದಿದೆ, ಕೆತ್ತನೆ ಮಾಡಿದ್ದಾರೆ ಕೈಯಲ್ಲಿ. ಅಲ್ಲ ಸಮ್ ಆಫ್ ಕೆತ್ತನೆ ಇರುತ್ತೆ ಕೆಲವೊಂದು, ಬಟ್ ಇಷ್ಟೆಲ್ಲ ಸಣ್ಣದಾಗಿ ಡಿಟೈಲಿಂಗ್ ಕೆತ್ತನೆ ಮಾಡೋದು ಅಷ್ಟೊಂದು ಸಾಧ್ಯ ಆಗ್ತಿತ್ತ ಕೈಯಲ್ಲಿ. ಸರ್ ಈಗ ಏನಾಗಿದೆ ಅಂದರೆ ನಾವು ಸೋಮಾರಿಗಳಾಗಿದ್ದೀವಿ, ತುಂಬ ಸೋಮಾರಿಗಳಾಗಿದ್ದೀವಿ. TV ನೋಡೋಕೆ ಬಿಡುವಿಲ್ಲ, ಏನು ಕೆಲಸ ಮಾಡಿದ್ರೆ ಅಯ್ಯೋ ಪುರುಷತ್ತಿಲ್ಲ. ಆದರೆ ಆಗಿರಲಿಲ್ಲ ಅವಾಗ, ಆಗಿರಲಿಲ್ಲ. ರಾಜ ಪ್ರತ್ಯಕ್ಷ ದೇವತ, ನಾವು ನಂಬ್ಕೊಂಡು ಕೆಲಸ ಮಾಡೋರು, ಕೆಲಸ ಆಗೋದು. ಈಗಲೂ ಮನಸ್ಸಿಟ್ಟು ಮಾಡಿದ್ರೆ ನೀವು ಮಾಡ್ಬೋದು, ನಾವು ಮಾಡ್ಬೋದು, ನಾವು ಮಾಡಲ್ಲ. ಹಲೋ, ದುಡ್ಡಿನಿಂದ ಓಡ್ತೀವಿ ಅಷ್ಟೇ ನಾವು. ಒಂದ್ಸರಿ ಅವಾಗ ಅವ್ರಿಗೆ ದುಡ್ಡನ್ನ ಅವಶ್ಯಕತೆ ಅಷ್ಟಿರಲಿಲ್ಲ. ಇದರಿಂದ ಹಳೆಬೀಡಿಂದ ಬರ್ತಾ ಇರಬೇಕಾದ್ರೆ ಇದು ಒಂದು ಮಠ ಇದೆ ಇಲ್ಲಿ. ಏನು ಮಠ ಸರ್ ಇದು ಯಜಮಾನ್ರೆ? ಮಲ್ಲಿಕಾರ್ಜುನ ಸ್ವಾಮಿ ಮಹಾಸಂಸ್ಥಾನ ಅಂತ. ಮಲ್ಲಿಕಾರ್ಜುನ ಏನಂತ ಇದೆ, ಮಲ್ಲಿಕಾರ್ಜುನ ಮಠ ಇದು. ಅಲ್ಲಿ ಹೇಳ್ತೀನಿ ಯಾವುದೋ ಅಂತ. ಈಗ ಇಲ್ಲಿ 101 ಲಿಂಗಗಳಿದಾವಂತೆ. ಇದು ಬನ್ನಿ ದರ್ಶನ, ಒಬ್ಬರಿಗೆ 20 ರೂಪಾಯಿ ಎಂಟ್ರೆನ್ಸು. ಬನ್ನಿ. ಇದು ಅಮರ ಪುಷ್ಪಗಿರಿ ಬೆಟ್ಟನಾ? ಇದು ಮಲ್ಲಿಕಾರ್ಜುನ ಸ್ವಾಮಿ ಅಮರ ಪುಷ್ಪಗಿರಿ ಬೆಟ್ಟ ಅಂತ. ಇದು ಒಂದು ಮಹಾಸಂಸ್ಥಾನ, ಇದು ಮಠ ನೋಡಿ. ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲ ಸುತ್ತ ವಿಡಿಯೋ ಮಾಡೋ ತಗೊಳ್ಳಾಗೈತೆ ನೋಡಿ. ಅಲ್ಲಿ ಈಶ್ವರಂದು ವಿಗ್ರಹ ಅಲ್ಲಿದೆ. ಇದು ನೋಡಿ, ಇದ್ರ ಥರ ಈಶಾ ಟೆಂಪಲ್ ಥರ ಮಾಡಿದ್ದಾರೆ, ಚೆನ್ನಾಗೈತೆ. ಇದಿರೋದು ಹಳೆಬೀಡು ಪಕ್ಕದಲ್ಲಿ ಅಮರ ಪುಷ್ಪಗಿರಿ ಬೆಟ್ಟ, ಮಠ ಸಂಸ್ಥಾನ ಮಠ ಅಲ್ಲಿರೋದು. ತುಂಬ ಚೆನ್ನಾಗಿದೆ, ಒಳ್ಳೆ ನೇಚರ್ ಎಲ್ಲ ಚೆನ್ನಾಗಿದೆ ನೋಡಿ. जिंग चक कुछ कुछ टूवी टूवी चक जिंग चक कुछ कुछ टूवी टूवी. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಚೆನ್ನಾಗೈತಂತೆ, ಎಲ್ಲ ಫ್ಯಾಮಿಲಿ ಬರ್ತಾರೆ. ನಾನು ರಿವ್ಯೂ ನೋಡ್ಬಿಟ್ಟು ಕಾರಣ ನಾನು ಹೇಳಿದ್ದು ನಿಮಗೆ, ನಮ್ಮ ಮಾತೇನ ಬರ ನೀವು. ಅಯ್ಯೋ ಶಿವ. ಮಾಲ್ಗುಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದು ಒಳ್ಳೆ ನರಸೀಪುರದಲ್ಲಿದೆ. ಇಲ್ಲಿ ಊಟಕ್ಕೆ ಬಂದಿದ್ವಿ, ಎಲ್ಲ ಚೆನ್ನಾಗಿದೆ ಅಂತ ಬಂದ್ವಿ. ಯಾರೂ ಇರಲಿಲ್ಲ, ಒಬ್ಬರು ನೋಡ್ಬಿಟ್ಟು ಇದು ಯಾಕೋ ಸರಿ ಇಲ್ಲ ಅಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಯಾರೋ ಒಬ್ಬರು ನಮ್ಮ ಫ್ಯಾಮಿಲಿಗೆ ಬಂದರು. ಸೊ ಆಮೇಲೆ ಬಂದು ನೋಡಿ ವಿಚಾರಿಸಿ ಪುನಃ ಎಲ್ಲರೂ ಬಂದಿದ್ದೀವಿ. ನಾವು ಬಂದಮೇಲೆ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀವಿ. ನಮ್ಮದು ಅಷ್ಟೇ, ಆರ್ಡ್ರ್ ಮಾಡಿದ್ದೀನಿ ಹೈದ್ರಾಬಾದಿ ಚಿಕನ್. ಊಟ ಚೆನ್ನಾಗಿದೆ.
ಚೆನ್ನಾಗಿದೆ, ತಿಂದ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ವಲ್ಲ, ಎಲ್ಲ ಸುಮಾರು ಐಟಮ್ ತಗೊಂಡ್ವಿ. ಮಟನ್ ಫ್ರೈ ಅಂತೆ, ಚಿಕನ್ನು ಹರಿಯಾಲಿ, ಆಮೇಲೆ ಚಿಕನ್ ಕುಲ್ಮಿ ಕಬಾಬು, ಕಲ್ಮಿ ಅಪ್ಪ, ಕುಲ್ಮಿ ಅಲ್ಲ, ಕುಲ್ಮಿನ ಲೆಗ್ಗು, ಆಮೇಲೆ ಇನ್ನೂ ಏನೇನೋ ತಗೊಂಡಲ್ಲ. ಎಲ್ಲ ಐಟಮು ಚೆನ್ನಾಗಿತ್ತು, ಏನು ಬಿಟ್ಟಿಲ್ಲ, ಎಲ್ಲ ತಿಂದು ಎಲ್ಲ ಚೆನ್ನಾಗಿತ್ತು. ತಂದೂರಿ ರೊಟ್ಟಿ, ಎಲ್ಲ ಚೆನ್ನಾಗಿತ್ತು. ಚಿಕನ್ ಫ್ರೈಡ್ ರೈಸು, ಸೊ ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಪಾಚಾಂಬಿಟ್ರೆ ಸ್ವರ್ಗ ನಿದ್ದೆ ಮಾತ್ರ ಕಾರಲ್ಲೂ ನಿದ್ದೆ ಮಾಡೋಣ. ಕಾರಲ್ಲಿ ನಿದ್ದೆ ಮಾಡಂಗಿಲ್ಲ. ಚಾಲೆಂಜ್. ನೋಡಿ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ ಎಲ್ಲ ಮುಗೀತು. ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.